ಕೊನೆಯ ಬೆಂಚಿನಿಂದ ಟಾಪರ್ ಪಟ್ಟಕ್ಕೆ. ಒಂದು ಸಣ್ಣ ತರಗತಿ ಕೊಠಡಿ. ಅಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿಯು ತಮ್ಮದೇ ಆದ ಕನಸುಗಳೊಂದಿಗೆ ಕುಳಿತುಕೊಳ್ಳುತ್ತಿದ್ದರು. ಆದರೆ ಆ ತರಗತಿಯ ಕೊನೆಯ ಮೂಲೆಯಲ್ಲಿದ್ದ ಬೆಂಚಿನಲ್ಲಿ ಒಬ್ಬ ಹುಡುಗ ಕುಳಿತಿರುತ್ತಿದ್ದ. ಅವನ ಹೆಸರೇ ವಿಕಾಸ್. ಪ್ರತಿಯೊಂದು ಪರೀಕ್ಷೆಯ ಫಲಿತಾಂಶ ಬಂದಾಗಲೂ ವಿಕಾಸ್ಗೆ ಸಿಗುತ್ತಿದ್ದು ಒಂದೇ ಸ್ಥಾನ, ಅದು ಕೊನೆಯ ಸ್ಥಾನ. ತರಗತಿ ಎಲ್ಲರೂ ಅವನನ್ನು ನೋಡಿ ನಗುತ್ತಿದ್ದರು. ಇವನಿಂದ ಏನೂ ಸಾಧ್ಯವಿಲ್ಲ, ಇವನು ಜೀವನದಲ್ಲೂ ಕೊನೆಯಲ್ಲೇ ಇರುತ್ತಾನೆ ಎಂದು ಸ್ನೇಹಿತರು ಅಪಹಾಸ್ಯ ಮಾಡುತ್ತಾನೆ ಇರುತ್ತಾರೆ. ಶಿಕ್ಷಕರು ಸಹ ಅವನಿಗೆ ಯಾವುದೇ ಆಸೆ ಇಲ್ಲವೆಂದು ಭಾವಿಸಿದ್ದರು. ದಿನಗಳು ಕಳೆದಂತೆ ವಿಕಾಸ್ಗೆ ತನ್ನ ಮೇಲೆ ತನಗಿದ್ದ ನಂಬಿಕೆ ಹೊರಟು ಹೋಗಿತ್ತು. ಪ್ರತಿಯೊಂದು ಅಂಕಪಟ್ಟಿಯು ಅವನ ಆತ್ಮವಿಶ್ವಾಸವನ್ನು ಇನ್ನಷ್ಟು ಕುಗ್ಗಿಸುತ್ತಿತ್ತು. ಆದರೆ ಪ್ರತಿಯೊಬ್ಬರ ಜೀವನದಲ್ಲೂ ಒಂದು ಘಟನೆ ಎಲ್ಲವನ್ನು ಬದಲಾಯಿಸುತ್ತದೆ. ವಿಕಾಸ್ನ ಜೀವನದಲ್ಲೂ ಆ ದಿನ ಬಂದೇ ಬಿಟ್ಟಿತ್ತು. ವರ್ಷದ ಕೊನೆಯ ಮಿಡ್ ಟರ್ಮ್ ಪರೀಕ್ಷೆಯ ಫಲಿತಾಂಶದ ಬಂದ ದಿನ ವಿಕಾಸ್ ಮತ್ತೆ ಕೊನೆಯ ಸ್ಥಾನದಲ್ಲಿದ್ದ. ತರಗತಿಯಲ್ಲಿದ್ದ ಪ್ರತಿಯೊಬ್ಬರು ಅವನನ್ನು ನೋಡಿ ನಕ್ಕರು. ಆದರೆ ಅಂದು ಅವನ ತಂದೆ ಶಾಲೆಗೆ ಬಂದಿದ್ದರು. ತಂದೆಯ ಕಣ್ಣಲ್ಲಿ ನಿರಾಸೆ ಮತ್ತು ದುಃಖ ಸ್ಪಷ್ಟವಾಗಿ ಕಾಣುತ್ತಿತ್ತು. ತಂದೆ ವಿಕಾಸ್ನ ಕೈ ಹಿಡಿದು ಮೆಲ್ಲನೆ ಹೇಳಿದರು, ಮಗು, ನಿನ್ನ ಸೋಲನ್ನು ನೋಡಿ ಜಗತ್ತು ನಗಬಹುದು, ಆದರೆ ನೀನು ಪ್ರಯತ್ನವನ್ನೇ ಮಾಡದೆ ಸೋಲೊಪ್ಪಿಕೊಂಡರೆ ಅದು ನಿನ್ನ ಆತ್ಮಗೌರವಕ್ಕೆ ಮಾಡುವ ದೊಡ್ಡ ದ್ರೋಹ. ನನಗೆ ನೀನು ಟಾಪರ್ ಆಗಬೇಕಿಲ್ಲ, ಆದರೆ ದಿನವೂ ನಿನ್ನೆಗಿಂತ ಇಂದು ಉತ್ತಮವಾಗಲು ಪ್ರಯತ್ನಿಸು. ತಂದೆಯ ಆ ಮಾತುಗಳು ವಿಕಾಸ್ನ ಮನಸ್ಸಿನಲ್ಲಿ ಆಳವಾಗಿ ನಾಟಿದವು. ಅಂದಿನಿಂದ ವಿಕಾಸ್ ತನ್ನ ಸ್ಥಿತಿಯನ್ನು ಬದಲಾಯಿಸಿಕೊಳ್ಳಲು ನಿರ್ಧರಿಸಿದ. ಅವನು ತಕ್ಷಣವೇ ದೊಡ್ಡ ಬದಲಾವಣೆಗಳನ್ನು ಮಾಡಲು ಹೋಗಲಿಲ್ಲ. ಬದಲಾಗಿ 3 ಸರಳ ಮತ್ತು ಶಕ್ತಿಯುತ ನಿರ್ಧಾರಗಳನ್ನು ಕೈಗೊಂಡ. ಮೊದಲನೇದಾಗಿ ಸಣ್ಣ ನಿರ್ಧಾರ, ಸ್ಮಾಲ್ ಡಿಸಿಷನ್. ಅವನು ಪ್ರತಿದಿನ ಬೆಳಿಗ್ಗೆ ಬೇಗ ಎದ್ದು ಕೇವಲ 30 ನಿಮಿಷ ಹೆಚ್ಚುವರಿಯಾಗಿ ಓದಲು ಪ್ರಾರಂಭಿಸಿದ. ಆರಂಭದಲ್ಲಿ ಇದು ಕಷ್ಟ ಎನಿಸಿದರೂ ಅವನು ಹಿಂದೆ ಸರಿಯಲಿಲ್ಲ. ಎರಡನೇದಾಗಿ ನಿರಂತರ ಪ್ರಯತ್ನ. ಒಂದು ದಿನ ಓದಿ ಮಾರನೇ ದಿನ ವಿಶ್ರಾಂತಿ ಪಡೆಯುವ ಅಭ್ಯಾಸವನ್ನು ಬಿಟ್ಟ. ವಿಷಯಗಳು ಎಷ್ಟು ಕಷ್ಟ ಎನಿಸಿದರೂ ಪ್ರತಿದಿನ ಕನಿಷ್ಠ 2 ಗಂಟೆಗಳ ಕಾಲ ಏಕಾಗ್ರತೆಯಿಂದ ಅಧ್ಯಯನ ಮಾಡುವುದನ್ನು ನಿಯಮವಾಗಿಟ್ಟುಕೊಂಡ. ತನ್ನ ತಪ್ಪುಗಳನ್ನು ಅರ್ಥ ಮಾಡಿಕೊಳ್ಳಲು ಶಿಕ್ಷಕರ ಬಳಿ ಹೋಗಿ ಸಂಶಯಗಳನ್ನು ಕೇಳಲು ಶುರು ಮಾಡಿದ. ಮೊದಲು ಜನರು ಅವನು ನೋಡಿ ನಕ್ಕರು. ವಿಕಾಸ್ ತನ್ನ ಗಮನವನ್ನು ಕೇವಲ ನಿರಂತರ ಪ್ರಯತ್ನದ ಮೇಲಷ್ಟೇ ಇಟ್ಟಿದ್ದ. ಮೂರನೇದಾಗಿ ಆತ್ಮವಿಶ್ವಾಸ ಮತ್ತು ದೃಷ್ಟಿಕೋನ. ನನ್ನಿಂದ ಸಾಧ್ಯವಿಲ್ಲ ಎಂಬ ಆಲೋಚನೆಯನ್ನು ಸಂಪೂರ್ಣವಾಗಿ ತೆಗೆದುಹಾಕಿ ಪ್ರತಿದಿನ ಸ್ವಲ್ಪ ಮಟ್ಟಿಗೆ ಬೆಳೆಯುತ್ತಿದ್ದೇನೆ ಎಂಬ ನಂಬಿಕೆಯನ್ನು ಬೆಳೆಸಿಕೊಂಡ. ದಿನಗಳು ವಾರಗಳು ತಿಂಗಳುಗಳಾದವು. ಫೈನಲ್ ಎಕ್ಸಾಮ್ ದಿನಗಳು ಹತ್ತಿರವಾದವು. ಎಲ್ಲರೂ ವಿಕಾಸ್ ಕೇವಲ ಪಾಸ್ ಆದರೆ ಸಾಕು ಎಂದು ಅಂದುಕೊಂಡಿದ್ದರು. ಆದರೆ ಪರೀಕ್ಷೆಗಳು ಮುಗಿದವು. ಫಲಿತಾಂಶದ ದಿನ ತರಗತಿಯಲ್ಲಿ ಎಲ್ಲರೂ ಸೇರಿದ್ದರು. ಶಿಕ್ಷಕರು ಫಲಿತಾಂಶವನ್ನು ಪ್ರಕಟಿಸಲು ವೇದಿಕೆಗೆ ಬಂದರು. ತರಗತಿಯ ಮೊದಲ ಸ್ಥಾನ ಬಂದವರ ಹೆಸರು ಪ್ರಕಟವಾಯಿತು. ನಂತರ 2ನೇ ಸ್ಥಾನದ ಸರದಿ. ಶಿಕ್ಷಕರು ಮೈಕ್ ಹಿಡಿದು ಈ ಬಾರಿಯ ಶಾಲೆಯ 2ನೇ ರ್ಯಾಂಕ್ ಪಡೆದ ವಿದ್ಯಾರ್ಥಿ ವಿಕಾಸ್ ಎಂದು ಜೋರಾಗಿ ಘೋಷಿಸಿದರು. ತರಗತಿಯಲ್ಲಿದ್ದ ಪ್ರತಿಯೊಬ್ಬರೂ ಆಶ್ಚರ್ಯದಿಂದ ಕಣ್ಣರಳಿಸಿದರು. ಒಮ್ಮೆ ಇಡೀ ತರಗತಿಯಲ್ಲಿದ್ದ ಶಬ್ದವೇ ನಿಂತು ಹೋಯಿತು. ಯಾರು ಅವನನ್ನು ಕೊನೆಯ ಸ್ಥಾನದಲ್ಲಿದ್ದಾನೆ ಎಂದು ಹೀಯಾಳಿಸಿದ್ದರೋ ಅದೇ ಕೈಗಳು ಇವತ್ತು ಅವನಿಗೆ ಚಪ್ಪಲಿ ತಟ್ಟುತ್ತಿದ್ದವು. ವಿಕಾಸ್ ತನ್ನ ಫಲಿತಾಂಶದ ಹಾಲೆಯನ್ನು ಕೈಯಲ್ಲಿ ಹಿಡಿದುಕೊಂಡಾಗ ಅವನ ಕಣ್ಣಲ್ಲಿ ಆನಂದ ಬಾಷ್ಪ ಹರಿಯುತ್ತಿತ್ತು. ಕೊನೆಯ ಸ್ಥಾನದಲ್ಲಿದ್ದ ಹುಡುಗ ಇವತ್ತು ಶಾಲೆಯ 2ನೇ ರ್ಯಾಂಕ್ ಗಳಿಸಿ ತನ್ನ ದೊಡ್ಡ ಯಶಸ್ಸನ್ನು ಸಾಧಿಸಿದ್ದ. ಸ್ನೇಹಿತರೆ, ಈ ಕತೆ ನಮಗೆ ಕಲಿಸುವ ದೊಡ್ಡ ಪಾಠವೆಂದರೆ ನಿಮ್ಮ ಇಂದಿನ ಸ್ಥಿತಿ ನಿಮ್ಮ ಕೊನೆಯ ಗಮ್ಯಸ್ಥಾನವಲ್ಲ. ನೀವು ಇವತ್ತು ಎಲ್ಲೇ ಇರಬಹುದು, ಕೊನೆಯ ಸ್ಥಾನದಲ್ಲಿದ್ದರೂ ಪರವಾಗಿಲ್ಲ. ನಿಮ್ಮ ಸಣ್ಣ ನಿರ್ಧಾರ, ನಿರಂತರ ಪ್ರಯತ್ನ ಮತ್ತು ನಿಮ್ಮ ಮೇಲೆ ನಂಬಿಕೆ ಇದ್ದರೆ ಜಗತ್ತಿನ ಯಾವುದೇ ಸೋಲನ್ನು ನೀವು ಗೆಲುವಾಗಿ ಬದಲಾಯಿಸಬಹುದು.
ಹಿಂದೆ ಒಂದು ಸಣ್ಣ ಹೆಜ್ಜೆ ಇಡಿ, ನಿಮ್ಮ ಯಶಸ್ಸು ನಿಮ್ಮನ್ನು ಹುಡುಕಿಕೊಂಡು ಬರುತ್ತದೆ. ಧನ್ಯವಾದಗಳು.